ಕಬ್ಬು ಬೆಳೆಗಾರರು ಸರ್ಕಾರವನ್ನ ಮತ್ತೊಮ್ಮೆ ಅಲುಗಾಡಿಸೋದಕ್ಕೆ ಮುಂದಾಗ್ತಿದ್ದಾರಾ ಅನ್ನೋ ಪ್ರಶ್ನೆ. ಕಾರಣ ಇನ್ನೂ ಪ್ರತಿಭಟನೆಗಳು ಮುಂದುವರಿತಾ ಇದೆ. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ರೈತರ ಪ್ರತಿಭಟನೆ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಸಭೆಯನ್ನ ಕರೆದಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಡಿಸಿ ಸಭೆಯನ್ನ ಕರೆದಿದ್ದಾರೆ. ಜಿಲ್ಲೆಯ 13 ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಚರ್ಚೆ ಮಾಡ್ತಾರಂತೆ. ಮಧ್ಯಾಹ್ನ 1 ಗಂಟೆಗೆ ರೈತರು ಈ ಕಡೆಗೆ ಸಭೆ ಮಾಡ್ತಾರೆ. ಸಂಜೆವರೆಗೂ ಕಾರ್ಖಾನೆ ಮಾಲೀಕರಿಗೆ ರೈತರು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ದರ ನಿಗದಿಯ ಬಗ್ಗೆ ಮುಚ್ಚಳಿಕೆ ಬರೆದುಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸಭೆ ಮುಂದಿನ ಹೋರಾಟದ ಬಗ್ಗೆ ಕೂಡ ರೈತರು ತೀರ್ಮಾನವನ್ನು ಮಾಡ್ತಾರೆ. ಕೆಲವರಿಗೆ ಮೊನ್ನೆ ಸರ್ಕಾರ ಫಿಕ್ಸ್ ಮಾಡಿದ ರೇಟು ಸಮಾಧಾನವನ್ನು ತಂದಿಲ್ಲ. ಕಾರಣ ಬಾಗಲಕೋಟೆ ಹಾಗೂ ವಿಜಯಪುರದಲ್ಲೆಲ್ಲ ಇಳುವರಿ ಕಡಿಮೆ ಇದೆ. ರಿಕವರಿ ರೇಟು 1 ಟನ್ ಕಬ್ಬಿನಿಂದ 11% ಎಲ್ಲ ಇಲ್ಲ. 11% ಇಲ್ಲ ಅಂದಮೇಲೆ ಅವ್ರಿಗೆ 3,300 ರೂಪಾಯಿ ಸಿಗಲ್ಲ. ಈಗೇನು 2,700ರಿಂದ 3,000 ಪರ್ ಟನ್ನಿಗೆ ಸಿಗ್ತಾ ಇತ್ತು. ಅದು ಸಿಕ್ಕಿದ್ರೆ ಲಾಭ ಇಲ್ಲ ನಮಗೆ. 1 ಎಕರೆ ಬೆಳೆಯೋಕ್ಕೆ ನಾವು 60ರಿಂದ 70,000 ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಹಿಂಗೆ ಬೆಳೆದಿದ್ದು ಹಿಂಗೆ ಸಿಗಲ್ಲ ನಮಗೆ ಅಂದಮೇಲೆ ಏನು ಪ್ರಯೋಜನ ಅನ್ನೋದು ರೈತರ ಮಾತು. ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಪ್ರಾಫಿಟ್ ಮಾರ್ಜಿನ್ ಇದೆಯಲ್ಲ ತುಂಬ ದೊಡ್ಡದು. ಸುಮ್ಮನೆ ಕುತೂಹಲಕ್ಕೆ ಎಥನಾಲ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಇವ್ರಿಗೆ ಎಷ್ಟು ಲಾಭ ಆಗುತ್ತೆ, ಇವ್ರು ಎಷ್ಟಕ್ಕೆ ಮಾರ್ಕೋತಾರೆ ಅಂತ ನೋಡಿ. 1 ಲೀಟ್ರ್ ಎಥನಾಲ್ ಮೇಲೆ ಇವ್ರಿಗೆ 11 ರೂಪಾಯಿ ಖರ್ಚಾಗುತ್ತೆ. ನಾನು ನಿಮ್ಗೊಂದು ಗ್ರಾಸ್ ಅಂದಾಜು ಕೊಡ್ತಿರೋದು. ಬಟ್ ಅವ್ರಿಗೆ ಲಾಭ 61 ರೂಪಾಯಿ. 61ರಿಂದ 60 ರೂಪಾಯಿಗೆ ಮಾರ್ತಾರೆ, 50 ರೂಪಾಯಿ ಲಾಭ. ಸೊ ಹೀಗೆಲ್ಲ ಅನ್ಯಾಯಗಳಾಗ್ತಿರ್ಬೇಕಾದ್ರೆ ನ್ಯಾಯಸಮ್ಮತವಾದ ಹೋರಾಟ ಇವ್ರದ್ದು. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ರೈತರ ಹೋರಾಟ. ನಿನ್ನೆ ರಾತ್ರಿ 10 ಗಂಟೆವರೆಗೂ ಪ್ರತಿಭಟನೆಯನ್ನು ರೈತರು ಮಾಡಿದರು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ರೈತರು ಸಭೆಯನ್ನು ಸೇರ್ತಾರೆ. ಸಂಜೆವರೆಗೂ ಕಾರ್ಖಾನೆ ಮಾಲೀಕರಿಗೆ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಅವ್ರದ್ದು ಆಗ್ರಹ ನ್ಯಾಯಸಮ್ಮತವಾಗಿದೆ. ನಾವು ಕೇಳಬಾರದಷ್ಟು ದರವನ್ನು ಕೇಳಿಲ್ಲ, ಅಥವಾ ಯಾರೂ ಕೊಡದೇ ಇರೋಷ್ಟು ದರವನ್ನು ನೀವು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಿಲ್ಲ. ನೀವು ಲಾಭನ ತಗೊಳ್ತಾನೆ ಇದ್ದೀರಿ, ನಮ್ಮನ್ನು ಬದುಕಕ್ಕೆ ಬಿಡಿ ಅಂತ ಕೇಳ್ತಿದ್ದಾರೆ. ನಾವು ಕಬ್ಬಿನಿಂದ ಸಿಹಿದಂಟಿನಿಂದ ನಮಗೂ ಲಾಭ ಆಗಬೇಕು ಒಂಚೂರಾದರೂ ಅಂತ ಕೇಳ್ತಿದ್ದಾರೆ. ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಇತ್ತು. ಈಗ ಅದು ಹೋರಾಟದ ಸ್ವರೂಪವಾಗಿ ಬದಲಾಗಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಸಾಧ್ಯ ಇದೆ ಅಂದಮೇಲೆ ನಮ್ಮಲ್ಲಿ ಯಾಕಿಲ್ಲ? ಅಟ್ಲೀಸ್ಟ್ ನಮ್ಗೆ ಅಲ್ಲಿ ಮಾರಕ್ಕೂ ಬಿಡಲ್ಲ. ಇಲ್ಲೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರದ್ದು ಮಾಫಿಯಾ ಇದೆ. ನಾವೇನು ಮಾಡಬೇಕು ಅನ್ನೋದು ಅವ್ರ ಪ್ರಶ್ನೆ.